ಇವತ್ತು ನಾನು ರೋಸ್ಟ್ ಮಾಡಕತ್ತೀನಿ ಭಗೀರಥ ಫಿಲ್ಮಿನ ಹೀರೋನ. ನಾನು ನನ್ನ ಭಗೀರಥ ಪಿಕ್ಚರ್ ಆದಮೇಲೆ ಹೆಚ್ಚು ಕಡಿಮೆ ಒಂದು 105 ಸುಮಾರು ಕಥೆಗಳನ್ನ ಕೇಳಿದೆ ಅವತ್ತಿಂದ, ಈಗ ಒಂದು 4-5 ತಿಂಗಳಿಂದ. ಹಲೋರಾ, ಹಾಯ್ರಾ, ವಾಟ್ರಾ, ಐ ಲವ್ ಯುರಾ. ಪುಂಗು ಅಂದ್ರ ಐಫಿಲ್ ಟವರ್ ನಂದು ಅನ್ನಕತ್ತಾನ ಜೆ.ಪಿ. ಅಣ್ಣ. ನಾನು ನನ್ನ ಭಗೀರಥ ಪಿಕ್ಚರ್ ಆದಮೇಲೆ ಹೆಚ್ಚು ಕಡಿಮೆ ಒಂದು 105 ಸುಮಾರು ಕಥೆಗಳನ್ನ ಕೇಳಿದೆ. ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಲೆ ಎಲ್ಲ ಸುಳ್ಳು. ಅಣ್ಣ KGF ಫಿಲ್ಮು ಇಟ್ಟಾದ್ಮ್ಯಾಗ ಎಷ್ಟರ ಸತಿಗೂ ಇಷ್ಟೊಂದು ಕಥೆಗಳನ್ನ ಕೇಳಿರಲ್ಲ. ನನ್ನ ಭಗೀರಥ ಪಿಕ್ಚರ್ ಆದಮೇಲೆ ಹೆಚ್ಚು ಕಡಿಮೆ ಒಂದು 105 ಸುಮಾರು ಕಥೆಗಳನ್ನ ಕೇಳಿದೆ. ಈಗಿನ ಕಾಲದಾಗ 2.5 ತಾಸು ಫಿಲಿಂ ನೋಡಕ ಆಗಲ್ ಜನರ ಕೈಲಿ. ಅಂತದ್ರಾಗ ನಮ್ಮ ಅಣ್ಣ 105 ಕಥೆನ ಕೇಳೇನಂದ್ರ ನಂಬ್ತೀರಾ ನೀವು? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಆಮೇಲೆ ಇಲ್ಲಿ ನೋಡ್ರಿ, ಹಣ್ಣು ಹಾಕಿರಂತ ಆರ ಎಷ್ಟ್ರ ಮಟ್ಟಿಗೆ ವಜೆ ಐತ ಅಂದ್ರ ಅದನ್ನ ಹಿಡ್ಕಣಕ್ ಆಗತ್ತಿಲ್ಲ ಇಲ್ಲೊಬ್ನ ಕೈಲಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಫಸ್ಟ್ ಪಾಯಿಂಟ್, ಹಾರ ಈ ಲೆವೆಲ್ಗೆ ವೇಟ್ ಇರ್ತತಿ ಅಂದ್ಮ್ಯಾಗ ಮನುಷ್ಯರ ಮ್ಯಾಗ ಎದಕ್ ಹಾಕ್ತಿರಿ? ಅದೇ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಸೆಕೆಂಡ್ ಪಾಯಿಂಟ್, ಈ ನ್ಯೂಸ್ ಚಾನಲ್ ಎದಕ್ಕ ನನ್ ತಮ್ಮನೆಲ್ಲ ಹಾಕ್ಯಾರ ಕೆಳಗ. ನನ್ನ ಸೊಂಟವು ನೀ, ನನ್ನ ಕಂಠವು ನೀ, ಹಂದಿ ಹಿಡಿಯಾಕ ಫೇಮಸ್ ನೀ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಸೊ ಈ ನ್ಯೂಸ್ ಚಾನಲ್ ನನ್ನ ತಮ್ಮನೆಲ್ಲ ಹಾಕ್ಯಾನಕ 2 ರೀಸನ್ ಇರ್ಬೋದು. ಒಂದು, ಈ ನ್ಯೂಸ್ ಚಾನಲ್ ಕೆಲಸ ಮಾಡ್ತಾರ ಅಂತ ಯಾರೋ ಒಬ್ರು ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಎರಡನೇ ರೀಸನ್ ಏನಂದ್ರ ಇವರು ಭಗೀರಥ 2 ಫಿಲ್ಮಿಗೆ ನನ್ನ ಹಾಕ್ಯಾನಕಂತ ಸ್ಕೆಚ್ ಹಾಕಿರ್ಬೋದು. ಬೈ ದ ವೇ, ಕೇಳಿಸ್ಕೊಂಡ್ರ ಅಂತ 105 ಕಥೆಗಳಾಗ ಅಣ್ಣಗ 2 ಕಥೆಗಳ ಇಷ್ಟ ಆಗಿರೋದು. ಸಿನಿಮಾ ಬಂದಿದ್ದಾರೆ, ಹೇಳ್ತಾ ಇದ್ದಾರೆ ಕಥೆಗಳು. ಅದ್ರಲ್ಲಿ ನನಗೆ ಇಷ್ಟವಾಗಿರೋದು 2 ಕಥೆಗಳು ಇಷ್ಟ ಆಯ್ತು. ಸಮಾಜಕ್ಕೆ ಒಂದು ಒಳ್ಳೊಳ್ಳೆ ಸಂದೇಶಗಳನ್ನ ನೀಡುವಂತ. ಏನಂದೆ ಅಣ್ಣ? ಸಮಾಜಕ್ಕೆ ಸಂದೇಶ ಕೊಡುವಂತ ಫಿಲ್ಮ್ಸ್ ಮಾಡ್ತೀಯ ನೀನು? 2 ಕಥೆಗಳು ಇಷ್ಟ ಆಯ್ತು. ಸಮಾಜಕ್ಕೆ ಒಂದು ಒಳ್ಳೊಳ್ಳೆ ಸಂದೇಶಗಳನ್ನ ನೀಡುವಂತ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಒಂದ್ಸಲ ಹೇಳ್ಬೇಡ ಭಗೀರಥ ಫಿಲ್ಮ್ನಾಗ ಏನ್ ಸಂದೇಶ ಇತ್ತು ಅಂತ. ದೇವರಿರುವುದಾದರೆ ಇಲ್ಲಿ ಪ್ರೀತಿ ಇರುವುದು. ಅಣ್ಣನ್ ನೆಕ್ಸ್ಟ್ ಫಿಲ್ಮ್ಸ್ ಹೆಸರು ಕೇಳಿ ನನಗೆ ಗೂಸ್ ಪಿಂಪಲ್ಸ್ ಬಂದ್ಬಿಟ್ವು. ಚಿತ್ರ ಇದು ಭಾಗ್ಯವಂತ, ಇದು ಒಪ್ಕೊಂಡು ಮಾಡ್ತಾ ಇದ್ದೀನಿ. ಮತ್ತೊಂದು ಅವರು ಮೋಸ್ಟ್ ಪ್ರಾಬಬ್ಲಿ ನವೆಂಬರ್ 1ಕ್ಕೆ ಏನೋ ಮಾಡ್ತಾರೆ ಅಂತ ಕೇಳಿದ್ದೀನಿ. ಆ ಚಿತ್ರದ ಹೆಸರು ಕೂಡ ಜೀವದಾತ ಅಂತೇಳಿ. ಭಾಗ್ಯವಂತ, ಜೀವದಾತ, ಎಂತೆಂತ ಅಮೇಸಿಂಗ್ ಹೆಸರುಗಳಿಟ್ಟಾರ ನೋಡ್ರಿ ಫಿಲ್ಮ್ಸಿಗೆ ಇವರು. ಹಾಗಾಗಿ ಅವತ್ತು ಮೋಸ್ಟ್ಲಿ ಬೆಂಗಳೂರಲ್ಲಿ ಅದು ಮುಹೂರ್ತ ನಡೆಯುತ್ತೆ. ಅಣ್ಣ, ಯಾರ ಹಾರನ ದಯವಿಟ್ಟು ಜೆ.ಪಿ. ಅಣ್ಣನ್ ಕೂತ್ಕಿಂದ ತಗೋದ್ ಸೈಡಿಗೆ ಇಕ್ರಿ. ಯಾಕಂದ್ರ ಹಾರ ಇರೋ ವೇಟಿಗೆ ಅಣ್ಣನ್ ಕೈಲೇ ಮಾತಾಡಕ ಆಗವಲ್ದು. ಹಾಗಾಗಿ ಅವತ್ತು ಮೋಸ್ಟ್ಲಿ ಇಷ್ಟು ದಿನ ಕಣ್ಣಿಗೆ ಎಣ್ಣಿ ಬಿಟ್ಕೊಂಡ್ ಹುಡುಕಿದ್ಕ ನನಗೆ ಭಗೀರಥ ಫಿಲ್ಮ್ ಇಂದು ಒಂದ್ ಸೀನ್ ಸಿಕ್ತು. ಏನಣ್ಣ ಹಂಗ್ ಜಾರ್ಕೊಂಡ್ ಹೋದಲ್ಲ ವಿಲನ್ನು. ಬೈ ದ ವೇ, ನಮ್ಮ ಹೀರೋ ಸತಿಗೂ ಜರ್ರ ಅಂತ ಜಾರದ್ರಾಗ ಎಕ್ಸ್ಪರ್ಟ್ ಅದನ. ಜರ್ರ ಅಂತ ಜಾರ್ಕೊಂಡ್ ಬರ್ತೇನೆ ಹೀರೋ. ನೋಡ್ರಿ, ಇದು ಕಬ್ಣದ ರಾಡು ಅನ್ನೋ ತರ ತೋರ್ಸ್ಯಾರ. ಬಟ್ ಇದನ್ನ ನೋಡ್ತಿದ್ರ ನನಗೆ ಬಾತ್ರೂಮ್ ಯಾಕಂತ ಪೈಪ್ ನೆನಪ ಆಗತೈತಿ. ಸುಳ್ಳು ಹೇಳಕ್ ಹೋಗ್ಬೇಡಿ. ಊಟಕ್ಕೆ ಬಾರೋ ತಿಮ್ಮ, ಓಡಿ ಬಂದೇನಮ್ಮ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಏನಣ್ಣ ಹೊಟ್ಟಾಗ ತಲಿಯಾಕ ಕೊಂಡಿದ್ದೆ ನೀನ್ ಅವನಿಗೆ? ABCD ಸುಮ್ಮನಿರ ಗೊಸಡಿ, ABCD ಸುಮ್ಮನಿರ ಗೊಸಡಿ. ನೋವಿದೆ, ಆಕ್ರೋಶ ಇದೆ. ಇದು ಯಾ ತರ ಟಿ ಶರ್ಟ್ ಅಣ್ಣ ಹಿಂಗೈತಲ್ಲ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಕ್ಚುಲಿ ನಮ್ ಜೆ.ಪಿ. ಅಣ್ಣ ಒಳ್ಳೆ ಫುಟ್ಬಾಲ್ ಪ್ಲೇಯರ್ ಅಂತ ನನಗೆ ಈ ಸೀನ್ ನೋಡಿದ್ಮ್ಯಾಗ ಗೊತ್ತಾಗಿದ್ದು.
ದರ್ಶಿ ನಾಚಿಕೆ ಆಗಲ್ಲ ಏನ್ಲೇ ನಿನಗೆ ಪೈರಸಿ ಮಾಡ್ರಿ ಅಂತ ಸೀನ್ಸ್ ಗಳನ್ನ ತೋರ್ಸಕತ್ತಿಯಲ್ಲ ಅಂತ ನೀವು ನನಗೆ ಬೈಬಹುದು. ಆದ್ರೆ ದಯವಿಟ್ಟು ನನಗೆ ಬೈಯಕ್ ಹೋಗ್ಬೇಡ್ರಿ, ಯಾಕಂದ್ರೆ ಈ ಸೀನ್ ಗಳನ್ನ ಯೂಟ್ಯೂಬ್ ಅಪ್ಲೋಡ್ ಮಾಡಿರೋದ ಇವ್ರ ಟೀಮಿನ ಹುಡುಗ. ಈ ಅಕೌಂಟ್ ಹೆಸರು ನೋಡ್ರಿ, ದೀಪು ಅಂತ ಐತಿ. ಇವ್ನ ಯಾರಪ್ಪ ಅಂದ್ರ ಭಗೀರಥ ಫಿಲ್ಮಿನ ಎಲ್ಲಾ ಥಿಯೇಟರ್ಗೂ ಹೋಗಿ ರಿವ್ಯೂ ಕೊಡ್ತಿದ್ದಲ್ಲ ಅವನ ಇವನು. ಅಣ್ಣ ತುಂಬಾ ಕಷ್ಟಪಟ್ಟು ಮಾಡಿರೋದು ಪಿಕ್ಚರ್, ದಯವಿಟ್ಟು ಬಂದು ಎಲ್ಲರೂ ಸಿನಿಮಾ ನೋಡಿ. ಇದೆ ಸರ್, ಚೆನ್ನಾಗಿ ಮಾಡಿದ್ದಾರೆ ಅಣ್ಣ, ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಫೈಟ್ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ವಿಶೇಷ ಇವತ್ತು ತುಂಬಾ ಖುಷಿ ಆಯ್ತಿರೋ ದಿನ. ನಾವು ತುಂಬಾ ದಿನದಿಂದ ಇದು ಕನಸು ನಮಗೆ. ನಾವು ಜೇಪಣ್ಣ ನಮ್ಮ ಇದುವರೆಗೂ ಪಕ್ಕ ಅಭಿಮಾನಿ. ನಾವು ನಮ್ಮ ಬಾಸು ಬೆಂಕಿ ಜೇಪಣ್ಣ, ನಮ್ಮ ಬಾಸ್ ಯಾವತ್ತೂ ನಮ್ಮ ಜೊತೆ ಇರ್ತಾರೆ. 10 ಸಲ ನೋಡಿದ್ರು ಜನ ಇಷ್ಟಪಡಬೇಕು. ಬೇಜಾರು ಬೋರು ಏನೂ ಆಗಲ್ಲ, ನಮಗೆಲ್ಲ ಇಷ್ಟ ಆಯಿತು. ಫೈಟಿಂದ ಹಿಡ್ದು ಸಾಂಗು ಅನ್ನೋ ಅವ್ರದ್ದು ತುಂಬ ಸಲ ಒಂದು 4 ಸಲ ನೋಡಿದ್ದೀವಿ. ಚೆನ್ನಾಗಿ ಕೂತ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ. ಯಾವ್ದು ಮಾತಾಡೋಂಗಿಲ್ಲ ಸಿನಿಮಾ ಬಗ್ಗೆ, ಆ ಥರ ಇದೆ ಸಿನಿಮಾ ಅಂದರೆ ನಾವು ಈ ವರ್ಷ ಈ ಖುಷಿಗೆ ಈ ದಿನಕ್ಕೆ ಕಾಯ್ತಿದ್ವಿ ಸರ್. ನಮಗೆ 2 ಸಲ ಕಣ್ಣಲ್ಲೇ ನೀರು ಬಂದ್ಬಿಡ್ತು ಸರ್. ಬೆಂಕಿ ನಮ್ಮ ಬಾಸ್ ಬಗ್ಗೆ ನಾವು ಹೇಳಂಗೆ ಇಲ್ಲ, ಜೇಪಣ್ಣ ನಮ್ಮ ಬಾಸು. ಸೊ ಅಣ್ಣ ತನ್ನ ಚಾನಲ್ ಪೈರಸಿ ಮಾಡ್ಕೊಂಡು ಆ ವಿಡಿಯೋನ ಅಪ್ಲೋಡ್ ಮಾಡ್ಬಿಟ್ಟಾನ. ಏನೋ ಹೊಡೆದಂಗಾಯ್ತು. ಲಾಸ್ಟ್ ಟೈಮ್ ನಾನು ರೋಸ್ಟ್ ಮಾಡಿದ್ಮ್ಯಾಗ ನಮ್ JP ಅಣ್ಣ ಒಂದ್ ಇಂಟ್ರೂ ಕೊಟ್ಟಿದ್ದ. ನಮಸ್ಕಾರ, ಹೇಗಿದ್ರೆ ಸರ್? ಚೆನ್ನಾಗಿದೆ, ಫೈನ್. ಮೋಸ್ಟ್ಲಿ ಈ ಇಂಟ್ರೂ ಕೊಡಕ್ಕಿನ ಮುಂಚೆ ಅಣ್ಣ ನಾನು ರೋಸ್ಟ್ ವಿಡಿಯೋ ನೋಡ್ಕೊಂಡು ಹೋಗಿದ್ದ ಅನ್ಸತಿ, ಅದಕ್ಕೆ ಚಸ್ಮಾ ಹಾಕ್ಯಂಡ್ ಬಂದಿಲ್ಲ. ಯಾಕಂದ್ರೆ ನಿಮ್ಮೆಲ್ರಿಗೂ ಗೊತ್ತೈತಿ ಅಣ್ಣ ಎಲ್ಲೇ ಹೋದ್ರು ಚಸ್ಮಾನ್ ಮಾತ್ರ ಬಿಟ್ಟು ಹೋಗೋದಿಲ್ಲ ಅಂತ. ಭಗೀರಥ ಫಿಲ್ಮ್ 300 ದಿನ ಓಡೇ ಇಲ್ಲ ಅಂತ ನಮ್ ಚೈಲ್ಡ್ ಗಳಿಗೆ ನಮ್ಮ ಅಣ್ಣ ಉತ್ತರ ಕೊಡ್ತಾನೆ, ಕೇಳಿಸ್ಕೇಳ್ರಿ. ಟ್ಯೂಬ್ ಅಂಡ್ UFO ಸ್ಯಾಟಲೈಟ್ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ ಆಯ್ತು, ಇವ್ರಿಗೆಲ್ಲರೂ ಪ್ರಶ್ನೆಗಳಿಗೆ ಉತ್ತರ ಅಲ್ಲೇ ಸಿಕ್ಬಿಡತ್ತೆ. ಎಲ್ಲಿಂದ ಚೆಕ್ ಮಾಡ್ಲಿ ಅಂತ ನೀವು ಯೋಚನೆ ಮಾಡ್ತಿದ್ರ, ಇಲ್ಲಿಂದ ಚೆಕ್ ಮಾಡ್ರಿ. ಇಲ್ಲ, ಕ್ಯೂಬ್ ಅವರೇ ಹಾಕಿರ್ತಾರೆ, ಮತ್ತೆ UFO ಹಾಕಿರ್ತಾರೆ. ಅಣ್ಣ ನಮ್ಮಂತ ಬಡವರಿಗೆ ಈ UFO ಕ್ಯೂಬ್ ಮತ್ತೆ ಏಲಿಯನ್ ಗಳೆಲ್ಲ ಗೊತ್ತಾಗಲ್ಲ. ಆದಷ್ಟು ಈ ವಿಚಾರ ಬಗ್ಗೆ ಜಾಸ್ತಿ ಪ್ರೊಡ್ಯೂಸರ್ಸ್ ನೀವು ಪ್ರಶ್ನೆ ಕೇಳಿದ್ರೆ ಒಳ್ಳೇದು. ಪ್ರೊಡ್ಯೂಸರಿಗೆ ಹೆಂಗ್ ಕ್ವಶನ್ ಕೇಳೋಣ, ಅವಣ್ಣ ಬಾಯ್ ಬಿಟ್ಟಪ್ಪ ಅಂದ್ರ ಬಾಯ್ನ ಮುಚ್ಚೋದಲ್ಲ, ಕಂಟಿನ್ಯೂ ಮಾತಾಡ್ತಿರ್ತಾನ. ಭಗೀರಥ ಸಿನಿಮಾನ ಯಾಕೆ ನೋಡ್ಬೇಕು? ಕಾಂತಾರ ಅಂತ ಒಂದು ಸಿನಿಮಾ ಮಾಡಿದ್ರು. ಕಾಂತಾರ ಯಾಕೆ ನೋಡಿದ್ರು? ಐ ಆಮ್ ಫ್ರಮ್ ಮೈಸೂರು, ನನ್ನ ನೇಟಿವ್ ಪ್ಲೇಸ್ ಮೈಸೂರು. ಮೈಸೂರಿನ ಜನರು ಆಕ್ಚುಲಿ ಹೆಮ್ಮೆ ಪಡಕು ಇಂತ ಒಂದು ಅದ್ಭುತವಾದ ಪ್ರತಿಭೆ ಅವ್ರ ಊರಾಗ ಇರೋದ್ರಿಂದ. ಐ ಆಮ್ ಫ್ರಮ್ ಮೈಸೂರು, ನನ್ನ ನೇಟಿವ್ ಪ್ಲೇಸ್ ಮೈಸೂರು. ಬೈ ದ ವೇ JP ಅಣ್ಣಗ ಹೀರೋ ಆಗುವಂತ ಸಜೆಷನ್ ಕೊಟ್ಟದ್ದು ನಮ್ಮ ಉಪೇಂದ್ರ ಸರ್ ಅಂತೆ. ಸಿನಿಮಾ ಏನಿಲ್ಲ, ಉಪೇಂದ್ರ ಅವ್ರದ್ದು ಮೈಸೂರಲ್ಲಿ ಒಂದು ಫಂಕ್ಷನ್ ಇತ್ತು, ಸಿನಿಮಾ ಮಾಡ್ರಿ ಅಂತ ಹೇಳಿ ಅವರೇ ನನ್ಗೆ ಎಂಕರೇಜ್ ಮಾಡಿ ಬೆನ್ ತಟ್ಟಿ. ಆಕ್ಚುಲಿ ಉಪೇಂದ್ರ ಸರ್ ಬೆನ್ ತಟ್ಟಿದ್ದು ಈ ತರ. ನಿಮ್ಗೆಲ್ಲ ಏನ್ ಗೊತ್ತಿರ್ಲಿ ನಮ್ ಜಯಪ್ರಕಾಶ್ ಅಣ್ಣ ಎಷ್ಟು ಸ್ಟ್ರಗಲ್ ಮಾಡ್ಯಾನ ಅಂತ. ಅಣ್ಣ ಫಿಲಿಮ್ಸಿಗೋಸ್ಕರ ಡ್ಯಾನ್ಸ್ ಕಲಿಯಾಕಂತ ಚೆನ್ನೈಗೆ ಹೋಗಿದ್ದ. ಚೆನ್ನೈ ಕಳ್ಸಿದ್ರು ಡ್ಯಾನ್ಸ್ಗೆ. ನೋಡಪ್ಪ ನೀನ್ ಪರ್ಫೆಕ್ಟ್ ಆದ್ರೆ ಮಾತ್ರ ನಾನ್ ಡೈರೆಕ್ಷನ್ ಮಾಡ್ತೀನಿ, ಅವ್ರು ಮಾಡಲ್ಲ ಅಂತ. ಒಂದ್ಸಲ ಅಣ್ಣನ್ ಡ್ಯಾನ್ಸ್ ನೋಡ್ರಿ ಹೆಂಗೈತಂತ. ಚೆನ್ನೈಗೆ ಹೋಗ್ ಬಂದ್ರು ಈ ಲೆವೆಲಿಗೆ ಡ್ಯಾನ್ಸ್ ಮಾಡಕತ್ತೀನಿ, ನೀನು ಇನ್ನೇನ್ರ ಹೋಗ್ಲಿಲ್ದಿದ್ರೆ ಏನ್ ಗತಿ? ನೋ ಕಾಮೆಂಟ್ಸ್. ಅಣ್ಣ ಮಾಡಿದ ಫಸ್ಟ್ ಫಿಲ್ಮಿನ ಹೆಸರು ಜಮಾನ ಅಂತ. ಯಾವ ಮೂವಿ? ಜಮಾನ ಮಾಡಿದ್ದ ಫಸ್ಟ್ ಟೈಮ್ ಮಾಡಿದ್ದ. ಆ ಫಿಲ್ಮ್ನಾಗ ನಮ್ JP ಅಣ್ಣ ಏನ್ ಮಾಡ್ಯಾನ ಅಂತ ನೋಡಕ ಒಂದ್ಸಲ ನಾನು ಆ ಫಿಲ್ಮ್ನಾಗ ಹಂಗ ಕಣ್ಣಾಡ್ಸ್ಕೊಂತ ಹೋದೆ. ಆ ಫಿಲ್ಮ್ ನ ಮುಂದಕ್ಕೆ ಓಡಿಸ್ಕೊಂತ ನೋಡಕರ ನನಗೆ ಸಿಡ್ಲು ಹೊಡೆದದ್ದು ಕಮೆಂಟ್ ಸೆಕ್ಷನ್ ನೋಡಿ. ಯಾಕಂದ್ರೆ ಕಮೆಂಟ್ ಸೆಕ್ಷನ್ ತುಂಬಾ ಬರೀ ಭಗೀರಥ ಫ್ಯಾನ್ಸ್ ತುಂಬಿಟ್ಟಾರ. ಒಂದ್ಸಲ ಜಮಾನ ಫಿಲ್ಮ್ನಾಗ ಇರೋಂತ ಈ ಅದ್ಭುತವಾದ ಸೀನ್ ನೋಡ್ರಿ. ನೋಡ್ರಿ ನಮ್ JP ಅಣ್ಣನ್ ಬ್ಯೂಟಿ ನೋಡಿ ಜಾಕಿ ಶಾಪ್ ಸತಿಗೂ ನಂಬರ್ ಕೇಳಾಕತ್ತಾನ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಇನ್ನು ಡ್ಯಾನ್ಸ್ ಅಂತೂ ಈ ಫಿಲ್ಮ್ನಾಗ ಬೆಂಕಿ ಅದಾವು. ಇದ್ಯಾಕೆ ಹಿಂಗ್ ಅಗಲ್ಸ್ಕೊಂಡಿರ್ಲಿ ಕಾಲ್ನ? ಅಣ್ಣ ಕಾಲೇಜಿಗೆ ಯಾರು ಈ ತರ ಕ್ರಿಶ್ಚಿಯನ್ ಡ್ರೆಸ್ ಹಾಕ್ಯಾಂಡ್ ಬರಲ್ಲ. ಆಮೇಲೆ ಜಿಮ್ ಮಾಡಂತ ಗ್ಲೌಸ್ ನ ಎದಕ್ ಹಾಕಿಂದಿ ಕೈಗೆ? ಆಕ್ಚುಲಿ ಈ ತರದ್ ಮಾಸ್ಕ್ ಗಳನ್ನ ನಾನು ಬೇರೆ ಯಾವ್ದೋ ವೆಬ್ಸೈಟ್ ನಾಗ ನೋಡಿನಿ. ನೆಕ್ಸ್ಟ್ ಈ ಫಿಲ್ಮ್ ನ ಬರಂತ ಒಂದ್ ಸಾಂಗ್ ನಾಗ ನಮ್ JP ಅಣ್ಣನ ಕೈದಿ ತರ ಚಾಟಿಲೆ ಒಡ್ದು ಎಳ್ಕೊಂಡ್ ಹೋಗಾರ. ಯಾಕೆ ಕಳಿಸ್ತೀರಾ ಈಗ? ಆಕ್ಚುಲಿ ಭಗೀರಥ ಫಿಲ್ಮ್ ನ ಬರೀ 30 ದಿನದಾಗ ಶೂಟಿಂಗ್ ಮಾಡಿ ಮುಗಿಸ್ಯಾರ. 30 ದಿನದಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ರೆ ಪ್ರೊಡ್ಯೂಸರ್ಗೆ ಪ್ರಾಮಿಸ್ ಮಾಡಿದ್ರಂತೆ ಡೈರೆಕ್ಟರ್, ನಾನು ವಿತಿನ್ 30 ಡೇಸ್ ಅಲ್ಲಿ ಫಿಲ್ಮ್ ಮುಗಿಸ್ತೀನಿ ಅಂತ. ಅಲ್ಲಣ್ಣ ನನಗೆ ಬರೀ ಒಂದ್ ಮೂವಿ ರೋಸ್ಟ್ ಮಾಡಕ 1 ವಾರ ಟೈಮ್ ಹಿಡಿತೈತಿ, ಅಂತದ್ರಾಗ ನೀವು ಇಡೀ ಮೂವಿನ 30 ದಿನದಾಗ ಹೆಂಗ್ ಮಾಡಿ ಮುಗಿಸಿದ್ರಿ? ಸೀರಿಯಸ್ನೆಸ್ ಇರ್ಲಿಲ್ಲ ಈ ಮೂವಿ ಮಾಡ್ಬೇಕಾದ್ರೆ. ಅದನ್ನ ಟ್ರೇಲರ್ ನೋಡೇ ಹೇಳ್ಬೋದು ಬಿಡೋಣ, ಸೀರಿಯಸ್ನೆಸ್ ಇರ್ಲಿಲ್ಲ ಅಂತ. ಬೇಕಿದ್ರೆ ನೀವ ನೋಡ್ರಿ, ಟ್ರೇಲರ್ ನಾಗ ಬರಂತ ಫಸ್ಟ್ ಶಾಟ್ ಎಷ್ಟ್ರ ಮಟ್ಟಿಗೆ ಕಾರ್ಟೂನಿಶ್ ಆಗಿ ಕಾಣಕತೈತಿ ಅಂತ. ಆಮೇಲೆ ಈ ಶಾಟ್ ನೋಡ್ರಿ, ಮೂವಿ ರಿವ್ಯೂ ಕೊಟ್ಟಂತ ಹುಡುಗ ಇಲ್ಲೇ ಅದಾನ. ಆಮೇಲೆ ಇದ್ಯಾಕ ಕೊಳ್ಳಿಗೆ ಚೈನ್ ನ ಒಳ್ಳೆ ಟವಲ್ ಸುತ್ಕೊಂಡಂಗ್ ನನಗೆ ಗೊತ್ತಾಗವಲ್ದು. ಹೀರೋ ಮತ್ತೆ ಹೀರೋಯಿನ್ ಜೊತೆಗಿರೋದ್ ನೋಡ್ತಿದ್ರ ಸೇಮ್ ಅಪ್ಪ ಮಗಳನ್ನ ನೋಡ್ದಂಗ ಆಕತಿ. ಆಕ್ಚುಲಿ
ಇದ ಸೀನ್ನಾಗ ನಮ್ ಹೀರೋ ಜರ್ರ ಅಂತ ಜಾರ್ಕೊಂಡ್ ಬಂದದ್ದು. ಆಕ್ಚುಲಿ ಈ ಫಿಲಿಂ ತೆಗಿಯಕರ ಸೀನ್ಗಳು ಯಾವ ತರ ಬಂದವಂತ ಅಣ್ಣ ಒಂದ್ಸಲನೂ ನೋಡಿಲ್ಲಂತೆ. ಮಾನಿಟರ್ ಒಂದ್ಸಲ ನೋಡಕ್ಕಾಗಿಲ್ಲ ನಾನು, ಹೇಗ್ ಬಂತು ನಂದು, ಹೇಗ್ ಬಂದಿದೆ ಅಂತ. ಸೊ ನಮ್ JP ಅಣ್ಣ ಬಹಳ ನ್ಯಾಚುರಲ್ ಆಕ್ಟರ್ ಆಗಿರೋದ್ರಿಂದ ಮತ್ತೆ ಈ ಫೀಲ್ಡ್ ನಾಗ ಬಹಳ ಪಳಗಿರೋದ್ರಿಂದ ಯಾವತ್ತು ಸ್ಕ್ರಿಪ್ಟ್ ನ ಓದೋದ ಇಲ್ಲಂತೆ. ನಾನು ಯಾವತ್ತೂ ಡೈಲಾಗ್ಸ್ ಈಸ್ಕೊಳ್ಳೋದೇ ಇಲ್ಲ ಮೊದ್ಲು. ಅಲ್ಲಣ್ಣ ಒಬ್ಬ ರೈಟ್ರು ಕಷ್ಟಪಟ್ಟು 6 ತಿಂಗಳು ಕತಿ ಬರ್ದು ಡೈಲಾಗ್ಸ್ ಬರ್ದಿರ್ತಾನ, ಅದನ್ನ ಒಂದ್ಸಲನಾರ ಓದ್ಬೇಕಂತ ಅನ್ಸ್ಲಿಲ್ಲ ನಿನಗೆ? ಕೆಲವೊಂದು ಲೆಂತಿ ಡೈಲಾಗ್ ಇತ್ತು, ಎಂತ ಲೆಂತಿ ಡೈಲಾಗ್ ಆದ್ರೂ ನಾನು ಮೈಂಡ್ ತಗೊಂಡು ಹಾಗೆ ಮಾತಾಡ್ತಾ ಇದ್ದೆ. ಸರಿ ಅಣ್ಣ, ಹಂಗಿದ್ರೆ ನಮ್ಮ ಆಟೋ ರಾಮಣ್ಣ ಹೊಡಿ ಅಂತ ಈ ಡೈಲಾಗ್ ನ ಹೊಡೆದ್ಬಿಡು ನೋಡೋಣ. ಭೂಮಿ ಇಲ್ಲದೆ ತಾಯಿ ಇಲ್ಲ, ದೇವರಿಲ್ಲ, ಲೋಕವಿಲ್ಲ, ಮುಳ್ಳಿಲ್ಲದ ಗುಲಾಬಿ ಇಲ್ಲ, ನೋವಿಲ್ಲದ ಮನುಷ್ಯ ಇಲ್ಲ, ವಿಷವಿಲ್ಲದ ನಾಗರವಿಲ್ಲ, ಜೀವನ ನಡೆದ್ರೆ ನಾಣ್ಯ ಇಲ್ದಿದ್ರೆ ಶೂನ್ಯ, ಒಳ್ಳೆತನ ಹಸುವಿನ ಅಲ್ಲಿದಂತೆ, ಕೆಟ್ಟತನ ಕಳ್ಳಿ ಅಲ್ಲಿದಂತೆ, ಹುಟ್ಟು ಉಚಿತ, ಸಾವು ಖಚಿತ, ನ್ಯಾಯ ನೀತಿ ಧರ್ಮ ಕೊನೆ ತನಕ, ಸುಳ್ಳು ಮೋಸ ವಂಚನೆ ತಾತ್ಕಾಲಿಕ, ನಾಲ್ಗೆ ಚೆನ್ನಾಗಿರೋ ಪ್ರಪಂಚ ಗೆಲ್ಬೋದು ಇಲ್ದಿದ್ರೆ ಯಾರನ್ನ ಗೆಲ್ಲಕ್ಕಾಗಲ್ಲ. ಮನುಷ್ಯರ ಜನ್ಮ 5 ವರ್ಷರಿಗೆ ದೇವ್ರ ಜನ್ಮ ಇದ್ದಂಗೆ, 5 ರಿಂದ 12 ವರ್ಷರಿಗೆ ಆಟ ಆಡೋದು ಜಿಂಕೆ ಜನ್ಮ, 12 ರಿಂದ 21ವರೆಗೆ ಯಾರು ಮಾತು ಕೇಳಲ್ಲ ಕುದುರೆ ಜನ್ಮ, 21 ರಿಂದ 50ವರೆಗೆ ಕತ್ತೆ ತರ ದುಡಿಯೋದು ಕತ್ತೆ ಜನ್ಮ, ಫೈನಲ್ ಅಲ್ಲಿ ಗೂಬೆ ಜನ್ಮ, ಮಾಡ್ಕೊಂಡು ತಿಂದ್ರೆ ಮಂದಿ ಕಾಟ, ತಿರ್ಕೊಂಡು ತಿಂದ್ರೆ ನಾಯಿ ಕಾಟ, ಬಡವರಿಗೆ ಕಣ್ಣೀರು, ಶ್ರೀಮಂತರಿಗೆ ಪನ್ನೀರು, ಕುಡಿಯಕ್ಕೆ ತಣ್ಣೀರು, ಓಡಾಡಕ್ ಮುಂದೆ ಮನುಷ್ಯನಿಗೆ ಹಣದಾಸೆ, ನಾಯಿಗೆ ಮಾಂಸಾಸೆ, ಬೆಕ್ಕಿಗೆ ಹಾಲಿನಾಸೆ, ಕೋತಿಗೆ ಬಾಳೆನಾಸೆ, ಮಕ್ಕಳಿಗೆ ಸಿಯಾಸೆ, ಕಣ್ಣಿದ್ರೆ ಕಾಸಿ ನೋಡಿ, ಕಾಲಿದ್ರೆ ಹಂಪೆ ನೋಡಿ, ಭಕ್ತಿ ಇದ್ರೆ ದೇವಾಲಯಗಳು ನೋಡಿ, ಬಾಡದಿರಲಿ ಭಾರತ, ಅರಳದಿರಲಿ ಭ್ರಷ್ಟಾಚಾರ, ನರಳದಿರಲಿ ಬಡತನ, ಭಾರತ ದೇಶದ ಮೇಲೆ ಇರಬೇಕು ಭಕ್ತಿ, ರಾಜ್ಯ ಉಳಿಸಲೇಬೇಕಿತ್ತೆ, ಜನರಿಗೆ ಬೇಕು ಶಕ್ತಿ. ಆಕ್ಚುಲಿ ದೊಡ್ಡ ದೊಡ್ಡ ಆಕ್ಟರ್ಗಳ ಕೈಲೇ ಕೆಲವು ಸೀನ್ಗಳನ್ನ ಒಂದಾ ಟೇಕ್ ನಾಗ ಮುಗ್ಸಕ್ ಆಗಲ್ಲ ಅಂತದ್ರಾಗ ಅಣ್ಣ ನೋಡ್ರಿ ಒಂದಾ ಟೇಕ್ ನಾಗ ಎಲ್ಲಾ ಮುಗಿಸ್ತಾನಂತೆ. ನೀವು ಹಂಗಂದ್ರೆ ಎಲ್ಲ ಒನ್ ಟೇಕ್ ಆರ್ಟಿಸ್ಟ್ ನೀವು. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಅವ್ರು ಎಂತ ಯಾವುದೇ ಡ್ಯಾನ್ಸ್ ಯಾವ ಸ್ಟೆಪ್ ಕೊಟ್ರು ನಾನು ಮಾಡ್ತೀನಿ, ಐ ಆಮ್ ರೆಡಿ. ಸರಿ ಅಣ್ಣ, ಹಂಗಿದ್ರೆ ನಮ್ಮ ಆಟೋ ರಮಣ ಮಾಡ ಅಂತ ಡ್ಯಾನ್ಸ್ ನ ಮಾಡು ಒಂದ್ಸಲ. ಮಠ ಇಲ್ಲ, ಹಿಂದೆ ಮುಂದೆ ಇಲ್ಲ, ನನ್ನ ಜೀವನವೆಲ್ಲ ಶಂಕರ್ನಾಗೆ ಎಲ್ಲ, ಬ್ರಹ್ಮಚಾರಿ ನಾನು, ನನ್ನ ಸಂಗ ಬೇಡ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಸೊ ಭಗೀರಥ ಫಿಲ್ಮ್ ಈ ತರ 200 ದಿನ ಓಡಿರೋದಕ್ಕ ಪ್ರಮೋಷನ್ ಗಳು ಯಾವ ತರ ಹೆಲ್ಪ್ ಮಾಡ್ಯಾವಂತ ಅಣ್ಣ ಹೇಳ್ತಾನೆ ಕೇಳ್ರಿ. ಸೊ ಅವರು ತುಂಬಾ ಸ್ವಲ್ಪ ರಿಸ್ಕ್ ತಗೊಂಡು ಪಬ್ಲಿಸಿಟಿ ಮಾಡಿದ್ದಾರೆ, ಚೆನ್ನಾಗಿ ಆದಷ್ಟು ಜನರಿಗೆ ತಲುಪಿಸಿದ್ದಾರೆ. ಅಣ್ಣ ನೀವು ಮಾಡಿರಂತ ಪಬ್ಲಿಸಿಟಿಯಿಂದ ಎಷ್ಟು ಜನಕ್ಕೆ ನಿಮ್ ಫಿಲ್ಮ್ ಬಗ್ಗೆ ಗೊತ್ತಾತೋ ನನಗೆ ಗೊತ್ತಿಲ್ಲ, ಆದ್ರ ನಾನ್ ಮಾಡಿದ್ದಂತ ಆ ರೋಸ್ಟ್ ವಿಡಿಯೋದಿಂದ 2 ಲಕ್ಷ ಜನಕ್ಕೆ ನಿಮ್ ಫಿಲ್ಮ್ ಬಗ್ಗೆ ಗೊತ್ತಾಗೈತಿ. ಸೊ ದಯವಿಟ್ಟು ನೆಕ್ಸ್ಟ್ ಟೈಮ್ ನೀವೇನಾರ ಭಗೀರಥ 2 ಫಿಲ್ಮ್ ನ ರಿಲೀಸ್ ಮಾಡ್ತೀರಂದ್ರ ಅದ್ರ ಪ್ರಮೋಷನ್ ನ ನನಗೆ ಕೊಡ್ರಿ. ಸರಿ ಆಯ್ತಪ್ಪ. ಸೊ ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಸೊ JP ಸರ್ ನಾವು ಎಲ್ಲ ಇಂಟರ್ವ್ಯೂಗಳನ್ನ ನೋಡಿದ್ಮ್ಯಾಗ ನನಗೆ ಅವ್ರು ಬಹಳ ಆನೆಸ್ಟ್ ಆಗಿ ಮಾತಾಡಿದ್ರು ಅಂತಾನೆ ಅನಿಸ್ತು. ಆಕ್ಚುಲಿ ಅವರು ಭಗೀರಥ ಫಿಲ್ಮ್ ಬಗ್ಗೆ ಇನ್ನೂ ಮಾತಾಡೋದಷ್ಟು ಅದು ಇನ್ನೂ ಜಾಸ್ತಿ ವೈರಲ್ ಆಗತಿ. ಸೊ ಭಗೀರಥ 2 ರಿಲೀಸ್ ಮಾಡಿದಾಗ ಅದು ಪಕ್ಕ ಹಿಟ್ ಅಂತೂ ಆಗೇ ಆಗತಿ. ಸರ್ ಭಗೀರಥ 2 ನಿರೀಕ್ಷೆ ಮಾಡ್ಬೋದಾ? ಖಂಡಿತ, ಅತಿ ಶೀಘ್ರದಲ್ಲೇ. ಈಗ ನಂದು ದಿಗ್ದರ್ಶಕ ಅದು ಮುಗಿತಾ ಇದೆ, ಮುಗೀತು, ಅದು ಆದಷ್ಟು ಶೀಘ್ರದಲ್ಲೇ ರಿಲೀಸ್ ಮಾಡ್ತಾ ಇದೀವಿ. ಅದಾದ ಕೂಡಲೇ ನಾವು ಕತೆ ಎಲ್ಲ ರೆಡಿ ಇದೆ, ಸ್ಕ್ರೀನ್ ಪ್ಲೇ ಎಲ್ಲ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ಆಲ್. ಅತಿ ಶೀಘ್ರದಲ್ಲೇ ಅದನ್ನು ಪ್ರಾರಂಭ ಮಾಡ್ತೀವಿ. ಸೊ ಈ ವಿಡಿಯೋಕ್ಕೆ ಜಾಸ್ತಿ ಲೈಕ್ ಮತ್ತೆ ಕಮೆಂಟ್ ಮಾಡಿ, ಹೆಂಗಾದ್ರೂ ಮಾಡ್ರಿ ನನಗೆ ಭಗೀರಥ 2 ಫಿಲ್ಮ್ ನಾಗ ಚಾನ್ಸ್ ಸಿಗಂಗ್ ಮಾಡ್ರಿ ನೀವು. ಸೊ ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಆಗಿದ್ದ ಸಿಗ್ತೀನಿ, ಅಲ್ಲಿ ತನಕ. ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ, ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.